ಯಾರು ಇಲ್ಲಿ ಇರೋಕ್ಕಿಲ್ಲ ಅಂತ ಓಪನ್ ಆಗಿ ಹೇಳಿ ನೀವು ಇರೋಕ್ಕಿಲ್ಲ, ಇಲ್ಲಿ ನಾವು ಯಾವುದೇ ಫೆಸಿಲಿಟಿ ಕೊಡಲ್ಲ, ನಾವು ಹೊರಗಡೆ ಬರೋಕ್ಕೆ ಏನೋ ಮಾಡ್ತೀವಿ. ಅದೀಗ ಚಂಗಡಿ ಗ್ರಾಮ ಹೊರಗಡೆ 7 ವರ್ಷ ಆಗಿದೆ, ಅವ್ರಿಗೆ ಇನ್ನೂ ಯಾವುದೇ ರೀತಿ ಸೌಲಭ್ಯಗಳು ಕೊಡ್ತಾ ಇಲ್ಲ. ಎಲ್ಲಿ ಕೊಟ್ಟರೆ ಸರ್ಕಾರಗಳು ನೀವು? ಆಗ ಯಾರು ಬರ್ತಾರೆ? ಈಗ ಚಂಗಡಿನ ನೀವು ಮಾಡಿದರೆ, ಮಾದರಿ ಮಾಡಿದರೆ ಎಲ್ಲರೂ ಅಲ್ಲಿ ಬರೋರು. ಆದರೆ ಎಲ್ಲ ಜಾಗ ಎಲ್ಲಿ ಕೊಟ್ಟರೆ ನೀವು? ಇಲ್ಲಿ ನೀವು ಸರ್ಕಾರದಿಂದ ಇವ್ರಿಗೆ ಒಂದು ಖಾತೆ ಅದಾಲತ್ಗಳು ಮಾಡಿದ್ರಿ, ಪೌತಿ ಅದಾಲತ್ಗಳು ಮಾಡಿದ್ರಿ. ಎಷ್ಟು ಒಂದು ಖಾತೆ ಮಾಡಿದ್ದೀರಾ ನೀವು? ಸರ್ಕಾರ ಮಾಡಿಲ್ಲ. ಎಷ್ಟು ಲಕ್ಷ ದುಡ್ಡು ಖರ್ಚಾಗಿದೆ ಅದಕ್ಕೆ? ಜನ ಕೇಳೋದು ತಪ್ಪ? ಹಾಗಾದ್ರೆ ಜನ ಕೇಳಂಗಿಲ್ವೇನು? ಅವ್ರ ಕಾನೂನು ಅರಿವಿಲ್ಲ, ಏನಾಗುತ್ತೆ ಅಂತ ಗೊತ್ತಿಲ್ಲ ಅವ್ರಿಗೆ ತಿಳುವಳಿಕೆ ಮೂಡಿಸ್ಬೇಕು. ಇಲ್ಲಿರೋ ಜನಗಳಿಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಮಾಡಿರ್ಬೋದು, ತಪ್ಪಿರ್ಬೋದು, ಆದರೆ ಈ ತಪ್ಪು ಮರುಕಳಿಸಬಾರ್ದು. ಸ್ವತಂತ್ರ ವೋಟ್ ಹಾಕಿಲ್ವ? ಕೇಳೋಕ್ಕೆ ತಪ್ಪ? ಯಾಕೆ ಮಾಡೋಕ್ಕಾಗಿಲ್ಲ? ಎಷ್ಟು ಕೋಟಿ ಅದ್ದು? 50 ರಿಂದ 60 ಕೋಟಿ ಎಲ್ಲ ಮುಗಿದೋಯ್ತಪ್ಪ. ಹಾಂ, ಒಂದೊಂದು ರೋಡ್ಗೆ ಅಲ್ಲಿ ಎಷ್ಟೆಷ್ಟು ಕೊಟ್ಟರಿ ನೀವು? ಎಷ್ಟೆಷ್ಟು ಖರ್ಚು ಮಾಡಿರಿ ನೀವು? ಹಾಗಾಗಿ ಜಿಲ್ಲಾಡಳಿತ ನಾನು ಹೇಳ್ತಾ ಇದ್ದೀನಿ, ಎಲ್ಲ ಊರು ನಾವು ಪ್ರತಿಭಟನೆಗಳನ್ನ ಮಾಡಬೇಕಾಗುತ್ತೆ. ಈ ಊರುಗಳಿಗೋಸ್ಕರ ಜಿಲ್ಲಾದ್ಯಂತ ಹೋರಾಟ ಮಾಡಬೇಕಾಗುತ್ತೆ. ಅಲ್ಲಿ ಯಾವುದೇ ಶಾಸಕ ಇರಲಿ, ಯಾವುದೇ ಉಸ್ತುವಾರಿ ಇರಲಿ, ಯಾವುದೇ ಮಿನಿಸ್ಟ್ರ್ ಬರಲಿ, ನಾವು ಕಾನೂನು ಚೌಕಟ್ಟಲ್ಲಿ ಕಾನೂನು ಕೈ ತಗೊಳ್ಳಲ್ಲ. ನಮ್ಮ ಏನು ಹೋರಾಟ, ನಮ್ಮ ಮಕ್ಕಳ ರೀತಿ ಕಾನೂನು ಚೌಕಟ್ಟಲ್ಲಿ ಏನು ಹೋರಾಟ ಇದೆ ಆ ಹೋರಾಟ ಮಾಡಲೇಬೇಕಾಗುತ್ತೆ. ನೆಕ್ಸ್ಟ್ ಯಾವುದೇ CM ಅಷ್ಟು ಸುಲಭವಾಗಿ ಮಹದೇಶ್ವರನ ಬೆಟ್ಟಕ್ಕೆ ನಾವು ಬರೋಕ್ಕೆ ಬಿಡಲ್ಲ. ಅಲ್ಲಿವರೆಗೆ ಸಿದ್ದರಾಮಯ್ಯ ಹತ್ರಕ್ಕೆ ಹೋಗ್ತೀವಿ. ಬೇಗ ಜಿಲ್ಲಾಡಳಿತ ಇಲ್ಲಿ ನಮಗೆ SP ಭಾಳ ಒಳ್ಳೆಯವರಿದ್ದಾರೆ, DC ಇದ್ದಾರೆ, ಅವರು ಒಳ್ಳೆಯವರಿದ್ದಾರೆ, ADC, SP, ASP, DS, CS ಎಲ್ಲರೂ ಒಳ್ಳೆಯವರಿದ್ದಾರೆ. ನಾವು ಅವ್ರ ಬಗ್ಗೆ, ಅಧಿಕಾರಿಗಳ ಬಗ್ಗೆ ನಾನು ಹೇಳ್ತಲ್ಲ, ಅಧಿಕಾರಿಗಳು ಭಾಳಷ್ಟು ಒಳ್ಳೆ ಕೆಲಸ ಆದರೆ ಇಲ್ಲಿ ಮಾಡಿದ್ರೆ ಸರ್ಕಾರ ಮಾಡ್ತಾಯಿದೆ. ಅವರು ಪ್ರಯತ್ನ, ಅವ್ರು ಒಂದೇ ಕೆಲಸ ಇಲ್ಲ, ಅವ್ರಿಗೆ 108 ಕೆಲಸ ಇದೆ. 108 ಕೆಲಸ DC ಮೇಡಮ್ ಬಂದ ತಕ್ಷಣ ಎಲ್ಲ SP ಬಂದಾಗಲೆಲ್ಲ ಬಂದು ಮಾಡಿದ್ದಾರೆ. ಅವತ್ತೇ ನಿಮ್ಗೆ ಹೊಡಿಬೋದಾಗಿತ್ತು. ಅವರು ಒಬ್ಬರಿಗೆ ಏಟು ಹೊಡೆದಿಲ್ಲ. ನೀವು ಅಲ್ಲೇ ತಿಳ್ಕೊಳ್ಳಿ SP ಎಷ್ಟು ಒಳ್ಳೆಯವರು ಅಂತ. ಒಬ್ಬರನ್ನ ಮುಟ್ಟಿಲ್ಲ ಅವರು, ಒಬ್ಬರನ್ನ ಬೈದಿಲ್ಲ ಅವರು. ಅವರದೇ ಆದ ಇದು ಮಾಡಿದ್ರೆ ಹೊರತು ನಾವು ಇಂಥ ಇದ್ದಾಗ ಅಧಿಕಾರಿಗಳನ್ನ ಇಟ್ಕೊಂಡು ಮಾಡಬಾರ್ದಾಗಿತ್ತು, ಮಾಡಿಬಿಟ್ಟಿದ್ದೀವಿ. ಈಗಾಗಲೇ ಸರ್ಕಾರಕ್ಕೆ ಅವರು ಇಲ್ಲಿ ನಮಗೆ ಬಂದಿರೋದು ಜನಪ್ರತಿನಿಧಿಗಳು ಒಂದಲ್ಲ ಒಂದು ಸಮಸ್ಯೆಗಳ ವಿಧಾನಸೌಧದಲ್ಲಿ ಮಾತಾಡ್ತಾ ಇಲ್ಲ. ವಿಧಾನಸೌಧದಲ್ಲಿ ಚರ್ಚೆ ಆಗ್ತಿಲ್ಲ. 70 ವರ್ಷದಲ್ಲಿ ನಿಮ್ಮ ಸಮಸ್ಯೆಗಳು ವಿಧಾನಸೌಧದಲ್ಲಿ ಚರ್ಚೆ ಆಗ್ತಾ ಇಲ್ಲ. ಏನು ಮಾಡ್ತಾ ಇದ್ದಾರೆ ಜನಪ್ರತಿನಿಧಿಗಳು? ಇವರು ಇದಕ್ಕೆಲ್ಲ ಕಾರಣ ಜನಪ್ರತಿನಿಧಿಗಳು, ಅಧಿಕಾರಿಗಳಲ್ಲ. ಅಧಿಕಾರಿಗಳು ದುಡ್ಡು ಬಂದರೆ ದುಡ್ಡು ಕೊಡ್ತಾರೆ, ಅವರು ಮಾಡ್ತಾರೆ. ನಮ್ಮ